ನಮಸ್ತೆ ಕರ್ನಾಟಕ. ನೋಡಿ ಅಮ್ಮು, ಈಗಲೇ ಹೇಳ್ತಿದ್ದೀನಿ, ಹುಡುಗನ ಕಡೆಯವ್ರು ಬಂದಾಗ ನೀನೇನಾದರೂ ತರಲೆ ಮಾಡಿದ್ದೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಾವು ಎಷ್ಟು ಅಂತ ಗಂಟೋರಿಸೋದು? ಸಾಕಾಗಿದೆ ಮಾರೈತಿ ನಿನ್ನ ಸಹವಾಸ. ಯಾರಿಗಾದರೂ ನಿನ್ನನ್ನು ಗಂಟು ಹಾಕಿ ಮನೆಯಿಂದ ಓಡಿಸಿದ್ರೆ ಸಾಕಾಗಿದೆ ನನಗೆ. ಲೇ ಸರು ಡಾರ್ಲಿಂಗ್, ನಾನೇನು ಮಾಡ್ತೀನಿ ನಿನಗೆ? ಮಗಳು ಅಂತಾನು ಕರುಣೆ ಇಲ್ವಲ್ಲೇ? ಪ್ರೀತಿ ಬೇಡ ಹೋಗಲಿ, ಮರ್ಯಾದೆ ಕೊಡಲ್ವಲ್ಲೇ? ಎಲ್ಲ ನನ್ನ ಕರ್ಮ. ಹಣೆ ಚಚ್ಕೊಳ್ತಾ ನಾಟಕ ನಟಿಸಿದ್ಲು. ನಿಂದಲ್ಲ ಕಣೆ ಕರ್ಮ, ನಂದು. ನಿನ್ನಂಥ ಬಾಯಿ ಬಡ್ಕಿ ಬಜಾರಿಗೆ ಅಮ್ಮ ಆಗಿ ನಿನ್ನ ಸಾಕಿ ಬೆಳೆಸಿದ್ದೀನಲ್ಲ, ನಂದು ಕಣೆ ಕರ್ಮ. ಮಗಳೇ ಆ ರೇಂಜಿಗೆ ನಾಟಕ ಮಾಡುವಾಗ ಇನ್ನು ಅಮ್ಮ ಕೇಳಬೇಕಾ? ಇಬ್ಬರು ನಾಟಕ ಶಿರೋಮಣಿಗಳೇ. ನನ್ನೇ ಬಾಯಿ ಬಡ್ಕಿ ಅಂತೀಯಾ? ನೀನು ನಿಮ್ಮಮ್ಮನ ಥರನೇ ಇದೆಯಾ ಅಂತ? ಅಲ್ಲಿಗೆ ನೀನು ದೊಡ್ಡ ಬಜಾರಿ, ದೊಡ್ಡ ಬಾಯಿ ಬಡ್ಕಿ ಆಯಿತಾ? ಮೂತಿ ತಿರುವಿದ್ಲು ಅಮ್ಮನತ್ತ. ನೋಡು ಎಷ್ಟು ಮಾತಾಡ್ತೀಯ ಅಂತ. ಅಮ್ಮ ಅನ್ನೋ ಸ್ವಲ್ಪನಾದರೂ ಗೌರವ ಇದೆಯಾ ನಿನಗೆ? ನಿನ್ನನ್ನು ಅಂದು ಏನು ಪ್ರಯೋಜನ? ಎಲ್ಲ ನಿಮ್ಮ ಅಪ್ಪನ ಮುದ್ದು. ಹೆಣ್ಣು ಮಕ್ಕಳನ್ನ ಬೆಳೆಸೋ ರೀತಿನ ಇದು. ಇದೀಗ ಹುಸಿ ಕೋಪ ಗಂಡನತ್ತ ತಿರುಗ್ತು. ನೋಡೆ ಸರು, ನೀನು ನನ್ನನ್ನು ಎಷ್ಟು ಬೇಕಾದರೂ ಬೈಕೋ, ನಮ್ಮ ಅಪ್ಪನ ವಿಷಯಕ್ಕೆ ಮಾತ್ರ ಬರಬೇಡ. ನೀನು ಹೀಗೆ ಕಾಟ ಕೊಡ್ತಿದ್ರೆ ನಾನು ನಮ್ಮ ಅಪ್ಪಂಗೆ ಬೇರೆ ಮದುವೆ ಮಾಡ್ತೀನಿ ನೋಡು. ನನಗೂ ಒಬ್ಬಳೆ ಅಮ್ಮನ ಜೊತೆ ಜಗಳ ಮಾಡಿ ಬೋರಾಗಿದೆ. ಹೊಸ ಅಮ್ಮನ ತಂದು ಹೊಸದಾಗಿ ಡಿಸೈನ್ ಆಗಿ ಜಗಳ ಮಾಡ್ತೀನಿ. ಹೇಗಿದೆ ಐಡಿಯಾ? ಇಲ್ಲದ ಕಾಲರ್ ಮೇಲೆ ಏರಿಸಿದ್ಲು. ಸದ್ಯಕ್ಕೆ ನೀನು ಮದುವೆ ಆಗು, ನಂತರ ಆ ನಿನ್ನ ಬಾಂಡ್ಲಿ ಅಪ್ಪಂಗೆ ಮದುವೆ ಮಾಡಿದ್ರಾಯ್ತು. ನನಗೂ ಒಬ್ಬನೇ ಗಂಡನ ಜೊತೆ ಜಗಳ ಮಾಡಿ ಬೋರಾಗಿದೆ. ನಾನು ಹೊಸ ಗಂಡನ್ನು ನೋಡ್ಕೋತೀನಿ ಎಂದು ಮೂತಿ ತಿರುವಿ ತಾನೇನು ಕಮ್ಮಿ ಇಲ್ಲ ಎಂಬಂತೆ ವಾದಕ್ಕೆ ಇಳಿದ್ರು ಸರಸು. ಲೇ ಸರು, ನಮ್ಮಪ್ಪನೇ ಬಾಂಡ್ಲಿ ಅಂತೀಯಾ? ಎಷ್ಟೇ ಧೈರ್ಯ ನಿನಗೆ? ಏನೋ ಹೋಗಲಿ ಪಾಪ ಬದುಕೊಳ್ಳಿ ಅಂತ ನಿನಗೊಂದು ಬದುಕು ಕಟ್ಕೊಟ್ಟಂಥ ಪುಣ್ಯಾತ್ಮ ಕಣೆ ನಮ್ಮಪ್ಪ. ಅಂಥ ಪುಣ್ಯಾತ್ಮನ್ನ ಬಾಂಡ್ಲಿ ಅಂತೀಯಾ? ಅಂತಹ ಚಂದುಳ್ಳಿ ಗಂಡನ ಪ್ರಾಣ ತಿಂದು ತಲೆ ಕೂದಲೆಲ್ಲ ಉದುರಿಸಿ ಈಗ ನಮ್ಮಪ್ಪನ ಬಾಂಡ್ಲಿ ಅಂತೀಯಾ? ಏನೇ ಕಮ್ಮಿ ಆಗಿದೆ ನಮ್ಮಪ್ಪಂಗೆ? ಏನೋ ಚೂರು ಕೂದಲಿಲ್ಲ ಅನ್ನೋದು ಬಿಟ್ಟರೆ ಇವತ್ತು ಅನಂತನಾಗ್ ಥರ ಮುದ್ದಾಗಿಲ್ವೇನೆ? ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಂತ ಕಾಣುತ್ತೆ. ಅದಕ್ಕೆ ನಮ್ಮ ಅಪ್ಪನಂಥ ಗಂಡನ ಕೊಟ್ಟಿದ್ದಾರ ದೇವರು. ನಮ್ಮ ಅಪ್ಪನ ಹಣೆ ಬರಹ ಸರಿ ಇರಲಿಲ್ಲ ನೋಡು. ಅದಕ್ಕೆ ನಿನ್ನಂಥ ಬಜಾರಿ ಗಯ್ಯಾಳಿ ಹೆಂಡತಿ ಸಿಕ್ಕಿದ್ದಾಳೆ. ಅಪ್ಪನ ನೆನೆದು ಮರುಗುವ ನಾಟಕವಾಡಿದ್ಲು. ಪಪ್ಪ ಬನ್ನಿ ಇಲ್ಲಿ ಸ್ವಲ್ಪ, ಜೋರಾಗಿ ಕೂಗಿದ್ಲು. ಏನು ಮುದ್ದು ನಿಂದು ಎನ್ನುತ್ತಾ ಮುದ್ದಿನ ಮಗಳ ಕರೆಗೆ ಮೇಲಿನ ರೂಮ್ನಿಂದ ಕೆಳಗಿಳಿದು ಬಂದರು ಸದಾನಂದ್. ಅಮ್ಮ ಸರಿಯಿಲ್ಲಪ್ಪ, ಡಿವೋರ್ಸ್ ಕೊಟ್ಟು ನೀವು ಬೇರೆ ಮದುವೆ ಆಗಿಬಿಡಿ. ನಂತರ ನೀವು ಖುಷಿಯಾಗಿರೋದನ್ನು ನೋಡಿ ನಾನು ಬೇಗ ಮದುವೆ ಆಗ್ತೀನಿ. ನಾನೇನಾದರೂ ಈಗಲೇ ಮದುವೆ ಆಗಿಬಿಟ್ರೆ ಈ ಅಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ನಾನು ಮದುವೆ ಆಗಿ ಹೋದ್ರೂ ನಿಮ್ಮ ಬಗ್ಗೆನೇ ಚಿಂತೆ ಆಗಿಬಿಡುತ್ತೆ ನನಗೆ. ಮಗಳ ನಾಟಕಕ್ಕೆ ಅಮ್ಮ ಬಾಯಿ ಮೇಲೆ ಬೆರಳಿಟ್ಕೊಂಡ್ರು. ಯಾಕೆ ಸರು, ನನ್ನ ಮಗಳನ್ನು ಗೋಳಾಡ್ಸ್ತಿದೀಯಾ? ನೀವೊಬ್ಬರು ಕಡಿಮೆ ಇದ್ರಿ. ನಾನು ಇಷ್ಟೊತ್ತು ಇವಳ ಜೊತೆ ಏನು ಬಾಯಿ ಮಾಡಿದ್ದಾಯಿತು, ಇವಾಗ ನೀವು ಸೇರಿದ್ರಿ.
ನೋಡ್ರಿ, ಅದೇನು ಮಾಡ್ತಿರೋ ನಂಗಂತೂ ಗೊತ್ತಿಲ್ಲ. ಇವತ್ತು ಬರೋ ಗಂಡು ಇವಳನ್ನ ಒಪ್ಕೊಳ್ಬೇಕು. ಗಂಡಿನ ಕಡೆಯವ್ರ ಮುಂದೆ ಇವಳೇ ಏನಾದರೂ ಕಿತಾಪತಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನಗೆ ಸಾಕಾಗಿದೆ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ನೋಡು ಮುದ್ದಮ್ಮ, ಹೇಳೋದನ್ನ ಸ್ವಲ್ಪ ಕೇಳು. ವಯಸ್ಸೇನೋ ಕಡಿಮೆ ಆಗ್ತಾ ಇಲ್ಲ ಪುಟ್ಟ. ನಿನಗೆ 25 ವರ್ಷ ತುಂಬಿದೆ. ನಿನ್ನದಾದಮೇಲೆ ನಿಮ್ಮ ಅಣ್ಣನದು ಮದುವೆ ಮಾಡಬೇಕಲ್ವಾ? ಇನ್ನು ಎಷ್ಟು ದಿನ ಅಂತ ನೀನಿದೇ ತರಲೆ ಮಾಡ್ತಿರ್ತೀಯ ಹೇಳು? ಅಪ್ಪ ಪ್ಲೀಸ್ ಅಪ್ಪ, ನನಗೆ ಮದುವೆ ಬೇಡಪ್ಪ. ನನ್ನ ಮಾತನ್ನು ನನ್ನ ಮುದ್ದು ಮಗಳು ಕೇಳ್ತಾಳಲ್ವಾ? ಹ್ಞೂ ಪಪ್ಪ. ಸರಿ, ಹಾಗಿದ್ರೆ ನನಗೊಂದು ಪ್ರಾಮಿಸ್ ಮಾಡಿವತ್ತು. ಏನಂತ ಪಪ್ಪ? ನೀನು ಇವತ್ತಿನ ದಿನ ಗಂಡಿನ ಕಡೆಯವರು ಬಂದು ಹೋಗೋವರೆಗೂ ಮೌನವ್ರತ ಆಚರಿಸ್ತೀಯಾ ಅಂತ. ಅಯ್ಯೋ ಪಪ್ಪ, ನೀವೇನು ಬೇಕಾದರೂ ಹೇಳಿ ಮಾಡ್ತೀನಿ, ಆದರೆ ಮಾತಾಡದೇ ಇರೋ ಅಂತ ಮಾತ್ರ ಹೇಳಬೇಡಿ ಪಪ್ಪ ಪ್ಲೀಸ್. ಇಲ್ಲ ಪುಟ್ಟ, ನೀನಿವತ್ತು ಮೌನವ್ರತ ಆಚರಿಸ್ತಿದೀಯಾ ಅಷ್ಟೇ. ಮಾತಾಡಿದರೆ ನನ್ನ ಮೇಲಾಣೆ ನೋಡು. ಇವತ್ತು ಬರ್ತಿರೋ ಗಂಡಿನ ಕಡೆಯವರು ತುಂಬ ಒಳ್ಳೆಯವರು ಪುಟ್ಟ, ತಲೆನೇವರಿಸಿ ಹೇಳಿದರು ಸದಾನಂದರು. ಆಯಿತಾ, ಸಮಾಧಾನ ಆಯಿತಾ ಮಹಾರಾಣಿಯವರಿಗೆ? ನಾನು ಬೆಳಗ್ಗೆಯಿಂದ ಬಾಯಿ ಬಡ್ಕೊಂಡು ಹೇಳಿದ್ದೇ ಬಂತು. ಇವಾಗ ನಿಮ್ಮಪ್ಪ ಆಣೆ ಇಟ್ಟಿದ್ದಕ್ಕೆ ಬಾಯಿ ಮುಚ್ಕೊಂಡು ನಿಂತಿದೆಯಾ ನೋಡು. ಹೋಗು, ಬೇಗ ಸ್ನಾನ ಮಾಡಿ ಬೇಗ ರೆಡಿಯಾಗು. ಇನ್ನೇನು ಗಂಡಿನ ಕಡೆಯವರು ಬರೋ ಸಮಯ ಆಯಿತು. ನಯವಾಗಿಯೇ ಗದರಿದ್ರು ಸರಸು. ಅಮ್ಮಂಗೆ ಡಿವೋರ್ಸ್ ಕೊಡಿಸಿ ಮೊದಲು ಬೇರೆ ಮದುವೆ ಮಾಡಿಸ್ಬೇಕು. ಪಾಪಿ ತಗೊಬಂದು ಯಾವಾಗ ನೋಡಿದ್ರೂ ಮದುವೆ ಅಂತ ಬಡ್ಕೋತಿರ್ತಾಳೆ. ಮನದೊಳಗೆ ಬೈದ್ಕೊಳ್ತಾಳೆ. ರೂಮ್ ಸೇರಿದ್ಲು. ಅಲ್ಲ, ನಾನೇನಾದರೂ ಬೇರೆ ಮನೆಗೆ ಬಂದುಬಿಟ್ಟಿದ್ದೀನಾ? ಅಮ್ಮ 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 ಬಾಗಿಲಲ್ಲಿ ನಿಂತು ಕೂಗ್ತಿದ್ದ ಮದನ್. ಈ ಮಕ್ಕಳು ಕೆಲಸ ಮಾಡೋಕ್ಕೆ ಬಿಡಲ್ಲ ಕಣಪ್ಪ. ಏನೋ ಮದನ್ ನಿಂದು? ಇಷ್ಟೊತ್ತು ನಿನ್ನ ತಂಗಿದಾಯಿತು, ಇವಾಗ ನೀನು ಶುರು ಹಚ್ಕೊಂಡ? ಮನೆ ತುಂಬ ಕೆಲಸ ಇದೆ. ನಿಮ್ಮಗಳ ಜೊತೆ ಮಾತಾಡೋದೇ ಆಯಿತು ನನ್ನ ಅರ್ಧ ಬಾಳು. ಅದೇನು ಬೇಗ ಹೇಳು, ನನ್ನ ಕೆಲಸ ಇದೆ. ಧುಮುಗುಡುತ್ತಲೇ ಬಂದರು. ಅಮ್ಮ, ಇದು ನಿಜವಾಗ್ಲೂ ನಮ್ಮನೇನೇ ಅಲ್ವಾ? ಆಶ್ಚರ್ಯದಿಂದ ನಟಿಸ್ದ. ಯಾಕೋ ಅನುಮಾನ ಅವನಿಗೆ. ಹೋಗ್ತಾ ಚೆನ್ನಾಗಿ ಓದಿಯಲ್ಲೋ? ಬರ್ತಾ ಏನಾಯ್ತು ನಿನಗೆ? ಯಾವುದಾದ್ರೂ ದೆವ್ವ ಮೆಟ್ಕೋತಾ ಹೆಂಗೆ? ಸೊಂಟದ ಮೇಲೆ ಕೈ ಇಟ್ಟು ಪ್ರಶ್ನಿಸಿದರು. ಅಯ್ಯೋ ಅಮ್ಮ, ನಂಗೆ ಭಯ ಆಯಿತು. ನಾನು ಯಾವುದಾದ್ರೂ ದೆವ್ವದ ಮನೆಗೆ ಏನಾದರೂ ಹೋಗ್ಬಿಟ್ನಾ ಅಂತ. ನಮ್ಮ ಮನೆ ಇಷ್ಟು ಸೈಲೆಂಟಾಗಿದ್ದದ್ದು ನಾನು ನೋಡೇ ಇಲ್ವಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ಎಲ್ಲೋದ್ಲು ಆ ನಿನ್ನ ಮುದ್ದಿನ ರಗಳೆ ಮಗಳು? ಕೇಳುತ್ತಲೇ ಒಳ ಬಂದ ಮದನ್. ರೆಡಿ ಆಗ್ತಿದ್ದಾಳೆ ಕಣೋ, ಗಂಡಿನ ಕಡೆಯವರು ಇನ್ನೇನು ಬರೋ ಟೈಮ್ ಆಯಿತು. ನೀನು ಹೋಗಿ ಬೇಗ ರೆಡಿಯಾಗಿ ಬಾ. ಕನ್ನಡಿ ಮುಂದೆ ನಿಂತು ಬಿಡಬೇಡ. ನಾವು ಸದ್ಯಕ್ಕೆ ನಿನ್ನ ಮದುವೆನ ಈಗಲೇ ಮಾಡಲ್ಲ, ನೆನಪಲ್ಲಿ ಇಟ್ಕೋ. ಗದರಿಕೆಯೊಂದಿಗಿನ ಎಚ್ಚರಿಕೆ.
ಹೋಗಮ್ಮ, ನಾನು ಅಂದ ಕಂಡ್ರೆ ನಿನಗೂ ನಿನ್ನ ಮಗಳಾಗೇನೆ ಹೊಟ್ಟೆ ಕಿಚ್ಚು ಗೊಣಗುತ್ತಲೇ ರೂಮ್ ಹೊಕ್ಕಿದ ಮದನ್. ಹೌದೌದು, ಈ ಅಪ್ಪ ಮಕ್ಕಳು ಎಲ್ಲರೂ ಸುಂದರೇ. ಗೊಣಗುತ್ತಾ ಅಡುಗೆ ಮನೆ ಕಡೆ ಗಮನ ಹರಿಸಿದ್ರು ಸರಸು. ತಲೆ ಬಗ್ಸಿ ಕೂತಿದ್ದ ಅಮೃತಾಳನ್ನು ಕಂಡು ಎಲ್ಲರೂ ಮೆಚ್ಚಿಬಿಟ್ರು. ಏನಮ್ಮ ನಿನ್ನ ಹೆಸರು? ಹುಡುಗನ ತಂದೆ ಪ್ರಶ್ನಿಸಿದ್ರು. ಸದಾನಂದರವರು ಉತ್ತರಿಸಿದ್ರು. ಏನು ಓದ್ತಿದ್ಯಮ್ಮ ನೀನು? MSc. ಯಾವ ಕಾಲೇಜ್ನಲ್ಲಿ ಓದಿದ್ದು? ಮೈಸೂರು ಮಹಾರಾಣಿ ಕಾಲೇಜ್. ಹಾಡು ಹೇಳೋಕ್ಕೆ ಬರುತ್ತೇನಮ್ಮ? ಸಿಂಗಿಂಗಲ್ಲಿ ಗೋಲ್ಡ್ ಮೆಡಲಿಸ್ಟ್. ಇದೇನಿದು ಸದಾನಂದ್ರವರೇ, ನಿಮ್ಮ ಹುಡುಗಿಗೆ ಮಾತು ಬರಲ್ವಾ? ಎಲ್ಲದಕ್ಕೂ ನೀವೇ ಉತ್ತರ ಕೊಡ್ತಿದ್ದೀರಲ್ಲ? ಪ್ರಶ್ನಿಸಿದ್ರು ಹುಡುಗನ ತಾಯಿ. ಅವಳೇನಾದರೂ ಈಗ ಬಾಯಿ ಬಿಟ್ಟರೆ ನೀವು ಮನೆ ತಲುಪೋದು ಗ್ಯಾರಂಟಿ. ಮನದೊಳಗೆ ಗೊಣಕೊಂಡಿದ್ದ ಮದನ್. ಹಾಗೇನಿಲ್ಲ, ಮಾತು ಬರುತ್ತೆ, ಸ್ವಲ್ಪ ನಾಚ್ಕೊಂಡಿದ್ದಾಳಷ್ಟೇ ಎಂದರು ಸರಸು. ಹೌದಾ? ನೋಡಮ್ಮ ಅಮೃತ, ಹುಡುಗ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನನ್ನು ಫೋಟೋದಲ್ಲಿ ನೋಡಿನೇ ಮೆಚ್ಕೊಂಡಿದ್ದಾನೆ. ನಿನಗೂ ಅವನು ಒಂದು ಫೋಟೋ ಕೊಟ್ಟಿದ್ದೀನಿ, ನೋಡ್ಕೊ. ಬರುವಾಗ ಯಾವುದೋ ಅರ್ಜೆಂಟ್ ಆಪ್ರೇಷನ್ ಬಂತು ಅಂತ ಹಾಸ್ಪಿಟಲ್ನಿಂದ ಕಾಲ್ ಬಂದಿದ್ದಕ್ಕೆ ಅವನು ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಬೇಕಾಗಿ ಬಂತು. ಬೇಜಾರು ಮಾಡ್ಕೋಬೇಡ ತಾಯಿ. ಡಾಕ್ಟರ್ ಕೆಲಸನೇ ಅಂಥದ್ದಲ್ವೇ? ಮಗನ ಬಗ್ಗೆ ತಿಳಿಸಿದ್ರು. ಅಮ್ಮೋ, ಇದ್ಯಾಕೆ ಹಿಂಗೆ ಸೈಲೆಂಟಾಗಿದೆಯಾ? ಹುಡುಗ ಬಂದಿಲ್ಲ ಅಂತ ಬೇಜಾರೇನೇ? ಹುಡುಗನ ಫೋಟೋ ಇದೆ ಬಿಡು, ಕೊಡ್ತೀನಿ. ದಿನ ನೋಡ್ತಾ ಡುಯೆಟ್ ಆಡುವಂತೆ. ತಂಗಿ ಸುಮ್ಮನೆ ಕುಳಿತಿರೋದ್ರ ಹಿಂದಿನ ಗುಟ್ಟು ಅರಿಯದೆ ಕಿವಿಯಲ್ಲಿ ಪಿಸುಗುಟ್ಟಿದ ಮದನ್. ಬೇರೆ ಯಾರೂ ಸಿಗಲಿಲ್ಲ ಅಂತಮ್ಮ ಯಾವನು ಡಬ್ಬ ಡಾಕ್ಟರ್ನ ತಗ್ಲಾಗ್ತಾ ಇದ್ದಾಳಲ್ಲಪ್ಪ. ಇವನಿಗೆ ಹುಡುಗಿ ನೋಡೋಕ್ಕೆ ಪುರ್ಸೋತಿಲ್ಲ, ಇನ್ನೂ ಸಂಸಾರ ಹೇಗೆ ಮಾಡ್ತಾನೋ ಏನೋ. ನಾನು ಬೇರೆ ನನಗೆ ಸಿಗೋ ಗಂಡನ ಜೊತೆ ಥರದ ಜಗಳ ಮಾಡಬೇಕು ಅಂತ 25 ವರ್ಷದಿಂದ ಕನಸು ಕಾಣ್ತಿದ್ದೀನಿ ಅಂತ ನಾನು ಚಿಂತೆ. ಆದರೆ ಈ ಮೂದೇವಿಗೆ ಒಂಥರ ಅವನ ಜೊತೆ ಡ್ಯೂಯೆಟ್ ಆಡಬೇಕಂತೆ. ಕೋಪ ಬಂದಿತ್ತು ಅವಳಿಗೆ. ಕೈ ಚಿವಿಟುಬಿಟ್ಲು ಜೋರಾಗಿ. ಅಮ್ಮ ರಾಕ್ಷಸಿ, ಏನೋ ಸುಮ್ಮನೆ ಕೂತಿದ್ದಾರೆ ತಂಗಿ ಅಂತ ಮಾತಾಡಿದ್ರೆ ನನ್ನೇ ಚಿಡ್ತೀಯಾ? ನೀನೇ ಬರ್ತೀಯಾ? ಡಾಕ್ಟರ್ ಫೋನ್ ನಂಬರ್ ಕೊಡು, ಡಾಕ್ಟರ್ ಫೋಟೋ ಕೊಡು ಅಂತ. ಆವಾಗ ಮಾಡ್ತೀನಿ ನಿಂಗೆ. ಕೈ ಉಜ್ಕೊಂಡ ಮದನ್. ಸದಾನಂದ್ರವರೇ, ನಮಗೆ ಹುಡುಗಿ ಒಪ್ಪಿಗೆ ಆಗಿದೆ. ಆದಷ್ಟು ಬೇಗ ಅಂದರೆ ಮುಂದಿನ 15 ದಿನದೊಳಗೆ ಮದುವೆ ಮಾಡಿದ್ರೆ ಒಳ್ಳೆಯದು. ನಂತರ ಆಷಾಢ ಬಂದುಬಿಡುತ್ತೆ. ಆಗಲಿ ರಾಯರೇ, ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡುವ. ಅಯ್ಯೋ ದೇವ್ರೇ, ಹುಡುಗಿ ಆಗಿರೋ ನನ್ನನ್ನು ಯಾರು ಒಪ್ಪಿಗೆನೇ ಕೇಳ್ತಿಲ್ವಲ್ಲಪ್ಪ. ಇವೆಲ್ಲ ನನ್ನನ್ನು ಬಲಿಕ ಬಕ್ರ ಮಾಡ್ತಾವ್ರಲ್ಲಪ್ಪ. ಒಳಗೊಳಗೆ ಹೇಳತೀರದ ಸಂಕಟವಾಗ್ತಿತ್ತು ಅಮೃತಾಗೆ. ಮುಂದಿದ್ದ ಜ್ಯೂಸ್ ಬಿಸ್ಕೆಟ್ ಖಾಲಿ ಮಾಡಿ ಅಮೃತಾಳ ತಲೆ ಸವರಿ, ಆದಷ್ಟು ಬೇಗ ನಮ್ಮನೆ ಸೊಸೆಯಾಗಿ ಬಾ ತಾಯಿ ಎಂದು ಹೊರಟುಬಿಟ್ರು ಗಂಟಿನ ಕಡೆಯವರು. ಹ್ಞೂ ಸರ್ ಎನ್ನುತ್ತಾ ಅಳುತ್ತಾ ಕೂತಿದ್ಲು ಅಮೃತ.
ಅಯ್ಯೋ ದೇವ್ರೆ, ನೀನು ಅಳುವಂಥದ್ದು ಏನಾಯಿತು ಮಾರಾಯ್ತಿ? ಹ್ಞೂ, ಮತ್ತೆ ಜೋರಾಯಿತು ಅವಳ ಅಳು. ಬಾಯಿ ಬಿಟ್ಟು ಮಾತಾಡೇ ಮಾರಾಯ್ತಿ. ಯಾಕೋ ಪುಟ್ಟ, ಏನಾಯಿತು? ಕೇಳಲಾರೆ, ಕರ್ಕಶ ಅಳುವಿನ ಶಬ್ದವನ್ನು ಕೇಳಲಾರೆ. ಕಿವಿ ಮುಚ್ಕೊಂಡ್ಬಿಟ್ಟ ಮದನ್. ಅದೆಲ್ಲಿತ್ತೋ ಕೋಪ ಅಮೃತಾಗೆ. ಅವನ ಜುಟ್ಟು ಹಿಡಿದು ಬಗ್ಸಿ ಬೆನ್ನಿಗೆ ಪಟಪಟನೆ ಬಡಿದ್ಬಿಟ್ಲು. ಅಯ್ಯೋ ಅಮ್ಮ, ಅಪ್ಪ, ಕಾಪಾಡಿ, ಕಾಪಾಡಿ, ಈ ರಾಕ್ಷಸಿ ನನ್ನನ್ನು ತಿಂದೇ ಬಿಡ್ತಾಳೆ, ಕಾಪಾಡಿ, ಹೋಯ್ತು ನನ್ನ ಜುಟ್ಟು ಹೋಯ್ತು. ನಾನಿನ್ನು ಮದುವೆ ಆಗಿ ನಿನಗೊಬ್ಳು ಮುದ್ದು ಅತ್ತಿಗೆ ಕರ್ಕೊಂಡು ಬರೋದು ಬೇಡವಾ? ನನ್ನ ಮುದ್ದು ತಂಗಿ, ನೀನು ಹೀಗೆ ನನ್ನ ಜುಟ್ಟು ಕಿತ್ತರೆ ನನ್ನ ಯಾರೇ ಮದುವೆ ಆಗ್ತಾರೆ? ಬಿಡೆ ಗೋಗರ್ದ. ಥೂ, ಯಾವಾಗ ನೋಡಿದರೂ ಮದುವೆ ಅಂತಿರ್ತಾನೆ. ಇವನಿಗೆ ಆದಷ್ಟು ಬೇಗ ಮದುವೆ ಮಾಡಿ ನಾನು ಆಮೇಲೆ ಆಗ್ತೀನಿ. ಅಳುತ್ತಲೇ ನೋಡಿದ್ಲು. ನಂದು ಹೇಗಾಗುತ್ತೆ ಚಿನ್ನಿ? ನಮ್ಮ ಭಾವ ಬಂದು ನನಗೆ ಹುಡುಗಿ ಹುಡುಕೋವರೆಗೂ ನಾನು ಮದುವೆ ಆಗಲ್ಲಮ್ಮ, ಕಣ್ಣು ಮಿಟುಕಿಸ್ದ. ಅಂದರೆ ನಿಂಗೆ ಹುಡುಗಿ ಹುಡ್ಕೋದಕ್ಕೋಸ್ಕರ ನಾನು ಮದುವೆ ಆಗಬೇಕಾ? ಥೂ ಪಾಪಿ. ಇನ್ನು ಸೊರ್ ಅನ್ನುತ್ತಲೇ ಇದ್ಲು. ಮದನ್, ನೀನು ಸ್ವಲ್ಪ ಸುಮ್ಮನೆ ಇರು. ಅಮೃತ, ನೀನು ಒಳಗಡೆ ಹೋಗು. ಇನ್ನು 15 ದಿನದೊಳಗೆ ನಿಂದೆ ಮದುವೆ, ನೆನಪಿದೆ ತಾನೇ? ಇನ್ನು ಮುಂದಾದರೂ ಸ್ವಲ್ಪ ಮಕ್ಕಳಾಟನ ಕಡಿಮೆ ಮಾಡಿ ದೊಡ್ಡೋಳಾಗಿ ಇರೋದನ್ನು ಕಲಿ. ಮದುವೆಗೆ ಏನು ಬೇಕು ಎಲ್ಲ ತಗೋ. ಮದನ್, ನಾಳೆನೇ ಅವಳನ್ನು ಅಂಗಡಿ ಕರ್ಕೊಂಡು ಹೋಗು. ಗದರಿದ್ರು ಸರ್ಸು. ಆಗಲಿ, ಮತ್ತೆ ನಿಮ್ಮ ಆಜ್ಞೆಯನ್ನು ನಾವುಗಳು ಶಿರಸಾವಹಿಸಿ ಪಾಲಿಸ್ತೇವೆ. ಕೈ ಮುಗಿದು ಬಿಟ್ಟ ಮದನ್. ಕೋತಿ ತಗೊಂಬಂದು ಎಂದು ಅವನ ತಲೆಗೆ ಮೊಟಕಿದ್ಲು. ಪುಟ್ಟ, ನಿನಗೆ ಈ ಮದುವೆಯಿಂದ ಒಳ್ಳೆ ಬಹಳ ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಪೂರ್ತಿ ಇದೆ. ಹುಡುಗ ತುಂಬ ಒಳ್ಳೆಯವ, ಗುಣವಂತ, ಒಳ್ಳೆ ಕೆಲಸದಲ್ಲೂ ಇದ್ದಾನೆ. ಅವನೆಲ್ಲೋ ನಿನ್ನ ನೋಡಿದಾನಂತೆ ಕಣಮ್ಮ, ಹಾಗಾಗಿ ಅವನಿಗೂ ಇಷ್ಟ ಆಗ್ತಿದೆಯಾ? ಅಪ್ಪನಿಗೆ ಯಾವತ್ತು ಬೇಜಾರು ಮಾಡಲ್ಲ ಅಲ್ವಾ ಪುಟ್ಟ? ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ಮದುವೆಗೆ ತಯಾರಾಗು, ತಲೆ ನಿವರಿಸಿ ಹೇಳಿದರು ಶಾಂತಮೂರ್ತಿ ಸದಾನಂದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕತೆ ಮುಂದುವರಿಯುತ್ತೆ.